ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದು ಬಿಸಿ ನೀರು ಹಾಕತ್ತೇನೆ. ಬಿಸಿ ನೀರು ಹಾಕ್ಕೊಂಡು ಏನೈತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹದವಾಗಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹದವಾಗಿ ನಾದ್ಕೋಬೇಕು. ಇದು ಚಪಾತಿ ಪರಾಟ ಎಲ್ಲನೂ ತುಂಬ ಚೆನ್ನಾಗಿ ಬರ್ತೈತಿ. ಏನೋ ಒಂದು ಟ್ರೈ ಮಾಡತ್ತೀನಿ ನಾನು, ನೀವು ಒಂದ್ಸಲ ಮಾಡಿರಿ, ಚೆನ್ನಾಗಿ ಬರ್ತೈತಿ. ಈ ಥರ ನಾದ್ಕೊಂಡೆ ನಾನು. ಈಗ ಇನ್ನೂ ಹದವಾಗಿ ಇದನ್ನು ನಾದಬೇಕು. ಈ ಥರ ಸಖತ್ ತಿಕ್ಕಬೇಕು. ಇದನ್ನು ತಿಕ್ಕಿ ಹದ ಹಾಕ್ಬೇಕಿದೆ. ಈ ಥರ ಮಾಡ್ಕೊಂಡೆ ನಾನು. ಇಲ್ಲಿ ಮೇಲೆ ಎಣ್ಣೆ ಹಾಕಿ ಮುಚ್ಚಿಡ್ತನು. ಒಂದು 5 ನಿಮಿಷ ಬಿಟ್ಕೊಂಡು ಏನೈತಿ ಇದನ್ನು ನೋಡ್ಕೊಂಡು ಮತ್ತೆ ತಿಕ್ಕೋಬೇಕು. 5-10 ನಿಮಿಷ ಬಿಟ್ಟಿನಿ. ತಿಕ್ಕೋಬೇಕಿದನ್ನು ಈ ಥರ ಮಾಡ್ಕೊಂಡು ಏನೈತಿ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ನಾನು ಇದಕ್ಕೆ ಮೇಲೆ ಎಣ್ಣೆ ಹಾಕ್ಕೊಂಡು ಏನೈತಿ ಒಂದು 10 ನಿಮಿಷ ಬಿಡಬೇಕಿದೆ. ಇವಾಗ ಆಗೈತಿ. ಇದನ್ನ ಇವಾಗ ಲಟ್ಟಿಸ್ಬೇಕು. ಮೇಲೆ ಎಣ್ಣೆ ಹಾಕೋಬೇಕು. ಈ ಥರ ತಿರುಗಿಸ್ಕೋಬೇಕು. ಇವಾಗ ಈ ಥರ ಪರಾಟನ ನಾನು ಮಾಡೀನಿ. ಸ್ವಲ್ಪ ಕೆಂಪಂಗೆನೆ ಬೇಯಿಸ್ಕೋಬೇಕು. ಹಂಗೆ ನಾವು ಒಂದು 5-6 ಮಾಡ್ಕೊಂಡಿದ್ದೀವಿ. ಪರಾಟನ ಈ ಥರ ಆಗ್ಯಾವ. ಸ್ಕಿಪ್ ಮಾಡ್ದೆ ನೋಡ್ರಿ. ಹಂಗೆ ಏನೈತಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸತ್ತೀನಿ. ಈ ಥರ ಬಂದವು ಎಲ್ಲ ಪರೋಟ ಚೆನ್ನಾಗಿ ಆಗಿದ್ದು. ಒಂದು 5-6 ಮಾಡ್ಕೊಂಡು ನಾನು